ನಟ ದರ್ಶನ್ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಪ್ರೇಯಸಿಗಾಗಿ ಅಭಿಮಾನಿಯನ್ನೇ ಕೊಂದ ಆರೋಪ ಸ್ಟಾರ್ ನಟನ ಹೆಗಲೇರಿದೆ. ಎಸಿ ರೂಮಲ್ಲಿ ಇರಬೇಕಾಗಿದ್ದ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಭಿಮಾನಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನ. ಸಿಕ್ಕಲ್ಲಿ ಹೊಡೆದು ಕೊಂದ ಪಾಪಿಗಳ ತಂಡ. ಕೊಲೆ, ರಣ ಭೀಕರ ಕೊಲೆ. ಜೂನ್ 8ಕ್ಕೆ ತಣ್ಣಗಿದ್ದ ಕಾಮಾಕ್ಷಿ ಪಾಳ್ಯದಲ್ಲಿ ಸಿಕ್ಕಿದ್ದು ಅರೆಬೆತ್ತಲೆಯ ವ್ಯಕ್ತಿಯೊಬ್ಬನ ಮೃತದೇಹ. ಒಂದಲ್ಲ ಎರಡಲ್ಲ ಬರೋಬ್ಬರಿ ದೇಹದ 15 ಕಡೆ ಬೀಭತ್ಸವಾಗಿ ಹಲ್ಲೆ ಮಾಡಿ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯನ್ನ ಸಾಯಿಸಲಾಗಿತ್ತು. ರಣಭೀಕರ ಕೊಲೆಯ ಆರೋಪ ಕೇಳಿಬಂದಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಗ್ಯಾಂಗ್ ಮೇಲೆ. ಸ್ನೇಹಿತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರು ಎಂಬ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿಕೃತವಾಗಿ ಹಿಂಸೆ ಮಾಡಿ ಹತ್ಯೆ ಮಾಡಿದ್ದಾರಂತೆ. ಅಷ್ಟಕ್ಕೂ ಈ ಪ್ರಕರಣ ಏನು, ಯಾಕಾಗಿ ಆಯ್ತು ಎಂಬುದನ್ನ ನೋಡೋದಾದ್ರೆ, ದರ್ಶನ್ ಕಟ್ಟ ಅಭಿಮಾನಿಯಾಗಿದ್ದ ರೇಣುಕಾ ಸ್ವಾಮಿ ವಿಜಯಲಕ್ಷ್ಮಿ ಸಂಸಾರ ಚೆನ್ನಾಗಿರ್ಲಿ ಅಂತ ಬಯಸಿದ್ದ. ದರ್ಶನ್ ಜೀವನದಲ್ಲಿ ಇರಬೇಡ ಅಂತ ಹೇಳ್ತಾ ಇದ್ದ. ಪವಿತ್ರ ಗೌಡಗೆ ಪದೇ ಪದೇ ಮೆಸೇಜ್ ಅನ್ನ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ಮೆಸೇಜ್ನಿಂದ ಕೆರಳಿದ್ದ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೌಡ ಜೂನ್ 8ರಂದು ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಹಾಗೆ ರಾಘವೇಂದ್ರ ಅವರ ಭೇಟಿಯಾಗುತ್ತೆ. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಇದ್ದ ರಾಘವೇಂದ್ರ ಮತ್ತು ಆತನ ಸಹಚರರಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಜೂನ್ 8ರಂದು ದರ್ಶನ್ ಆಪ್ತ ವಿನಯ್ನ ಶೆಡ್ಗೆ ಕರೆತರ್ತಾರೆ. RR ನಗರದ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊಲೆ ಕೂಡ ಮಾಡಲಾಗುತ್ತೆ. ದರ್ಶನ್ ಕೂಡ ಆತನ ಮರ್ಮಾಂಗಕ್ಕೆ ಒದ್ದರು ಎನ್ನಲಾಗ್ತಾ ಇದೆ. ಹಲ್ಲೆಗೆ ಒಳಗಾಗಿ ಅಲ್ಲೇ ಸತ್ತೋಗಿದ್ದ ರೇಣುಕಾ ಸ್ವಾಮಿ ಶವವನ್ನ ಸುಮನಹಳ್ಳಿ ರಾಜಕಾಲುವೆಗೆ ಎಸ್ತೋಗಿದ್ರು. ಜೂನ್ 9ರ ಬೆಳಗ್ಗೆ ರಾಜಕಾಲುವೆ ಬಳಿ ರೇಣುಕಾ ಸ್ವಾಮಿಯ ಶವ ಪತ್ತೆಯಾಗುತ್ತೆ. ಈ ಬಗ್ಗೆ ಪಕ್ಕದ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ನಿಂದ ದೂರು ಕೂಡ ದಾಖಲಾಗುತ್ತೆ. ಜೂನ್ 10ರಂದು ಪೊಲೀಸರ ಮುಂದೆ 3 ಅಭಿಮಾನಿಗಳು ಶರಣಾಗ್ತಾರೆ. ಕೊಲೆ ನಾವೇ ಮಾಡಿದ್ದಾಗೆ ತಪ್ಪನ್ನ ಒಪ್ಪಿಕೊಂಡು ದರ್ಶನ್ ಸಹಚರರು ಶರಣಾಗ್ತಾರೆ. ಆದ್ರೆ ವಿಚಾರಣೆ ನಡೆದಾಗ ಕೊಲೆಯ ಅಸಲಿ ವಿಷಯ ಬೆಳಕಿಗೆ ಬರುತ್ತೆ. ಮೈಸೂರಿನ ರ್ಯಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ತಂಗಿರ್ತಾರೆ. ಜೂನ್ 11ರಂದು ಹೋಟೆಲ್ ಜಿಮ್ ಹೊರಗೆ ಕಾಯ್ತಾ ಇದ್ದ ಪೊಲೀಸರು ದರ್ಶನ್ ಜಿಮ್ ಮಾಡಿ ಹೊರ ಬರ್ತಿದ್ದಂತೆ ವಶಕ್ಕೆ ಪಡ್ಕೊಂಡು. ದರ್ಶನ್ ಆಪ್ತೆ ಪವಿತ್ರ ಗೌಡನನ್ನ ಕೂಡ ನಿನ್ನೆ RR ನಗರ ಪೊಲೀಸರು ವಶಕ್ಕೆ ಪಡ್ಕೊಂಡು. ಸೆಲೆಬ್ರಿಟೀಸ್ ಎಂದು ಎದೆ ಮೇಲೆ ಟ್ಯಾಟೂ ಹಾಕಿಸಿಕೊಂಡು ಮಾತ್ರಕ್ಕೆ ಅಭಿಮಾನಿಗಳ ಪರ ನಾಯಕ ನಟನೊಬ್ಬ ನಿಲ್ತಾನೆ ಎಂಬುದು ಈ ಕೇಸ್ನಿಂದ ಸುಳ್ಳಾಗಿದೆ. ದರ್ಶನ್ ಕುಟುಂಬ ಚೆನ್ನಾಗಿರ್ಲಿ ಅಂತ ಆಶಯ ಹೊತ್ತವನನ್ನೇ ಕೊಂದ್ರ ದರ್ಶನ್ ಎಂಬ ಆರೋಪ ಕೂಡ ಈಗ ಕೇಳಿಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.